ಅಂಕವನ್ನ ಪಡೆಯಲೇಬೇಕಾದಂತ ಒತ್ತಡ ಇದೆ. ಬೋನಸ್ ಆಕ್ಟಿವ್ ಆಗಿದೆ. ಡೂ ಆರ್ ಡೈ ರೈಟ್. ರೈಡರ್ ಔಟ್. 30 ಸೆಕೆಂಡ್ ಒಳಗಡೆ ಯಾವುದೇ ಅಂಕ ತರದೆ ಡೂ ಆರ್ ಡೈನಲ್ಲಿ ಹಿಂದಿರುಗಿದ್ರಿಂದ ರೈಡರ್ ಔಟ್ ಆಗಿದ್ದಾರೆ. ಇದರಿಂದ ವಿಜಯನಗರ ತಂಡಕ್ಕೆ 8 ಪ್ರಥಮಾರ್ಧದ ಆಟ ಮುಕ್ತಾಯವಾಗಿದೆ. 8-5 ಪಂದ್ಯ ಮುನ್ನಡೀತಾ ಇದೆ. ಹಲೋ ಚೆಕ್. ಈ ಒಂದು ಕಬಡ್ಡಿ ಪಂದ್ಯಾವಳಿ ವೀಕ್ಷಣೆಗೆ ತುಂಬಾ ಬ್ಯುಸಿ ಶೆಡ್ಯೂಲ್ನಲ್ಲೂ ಸಹ ಮೈಸೂರು ಜಿಲ್ಲೆಯ ನಾಗ್ನಳ್ಳಿಯಿಂದ ಆಗಮಿಸಿರುವಂತಹ ಸಂಜಯ್ ಅವರ ಆತ್ಮೀಯ ಸಹೋದರ ರಾಕೇಶ್ ರವರು ಸಹ ಪಂದ್ಯದ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ವಿಜಯನಗರ ವಿರುದ್ಧ ಉಡುಪಿ, ಮಧ್ಯಂತರದ ವಿರಾಮಕ್ಕೆ ಸ್ಕೋರ್ 8-5 ವಿಜಯನಗರ ತಂಡದ ಪರವಾಗಿ. ಹಾಗೆ ಅಂಕಣ 1ರಲ್ಲಿ ಈಗಾಗಲೇ ಪಂದ್ಯ ಆರಂಭವಾಗಿದೆ. ಮುದ್ರಣ ಕಾಶಿ ಗದಗ ವಿರುದ್ಧ ಬೋನಸ್ ಲೈನ್ ದೇವಾಲಯಗಳ ರೆಡಿ ಮಾಡಬೇಕು ಅಂತ ಪುಣ್ಯ ಸ್ಥಾನದಿಂದ ಆಗಮಿಸಿರುವಂತಹ ದಕ್ಷಿಣ ಕನ್ನಡ. ಪ್ರಥಮಾರ್ಧದ ಮುಕ್ತಾಯಕ್ಕೆ 8-5 ವಿಜಯನಗರ ತಂಡದ ಪರವಾಗಿ 8. ಸೂಪರ್ ಡೂಪರ್ ರೈಡ್. ವಿಘ್ನೇಶ್ ಶೆಟ್ಟಿ ತನ್ನ ಸಾಕಷ್ಟು ವೇಗದ ಒಂದು ಪಾದಗಳ ಚಲನೆಯೊಂದಿಗೆ 3 ಅಂಕವನ್ನು ಪಡೆಯುವ ಮೂಲಕ ಆರಂಭಿಕ ಹಂತದಲ್ಲಿ ಗದಗ್ ತಂಡಕ್ಕೆ ಇಲ್ಲಿ ಡುಬ್ಕಿ ಚೈನ್ ಟ್ಯಾಕಲ್ ಮಾಡುವಂತ ಪ್ರಯತ್ನ ಇತ್ತು. ಒಂದು ಅದ್ಭುತವಾದಂತಹ ಎಸ್ಕೇಪ್. 4-1 ಪಂದ್ಯ. ಈ ಪಂದ್ಯದ ಮುಖ್ಯ ತೀರ್ಪುಗಾರರಾಗಿ ಸಿದ್ದು ಧಾರವಾಡ್ರವರು, ತೀರ್ಪುಗಾರರಾಗಿ ವೇಣುಗೋಪಾಲ್ ಬೆಂಗಳೂರವರು, ಮೋಹನ್ ಮೈಸೂರು. ಚಾಲನೆಗೊಳ್ಳಿದೆ. ಅಸಿಸ್ಟೆಂಟ್ 8-5 ತಂಡವನ್ನು ಹೊರತುಪಡಿಸಿ ಮಿಕ್ಕ ಎಲ್ಲ ತಂಡಗಳು ಊಟಕ್ಕೆ ಹೋಗ್ಬೇಕಂತ ಕೇಳ್ಕೊಳ್ತಾ ಇದ್ದೀವಿ. 8-5 ಪಂದ್ಯ ಮುನ್ನಡೆತಾ ಇದೆ. ವಿಜಯನಗರ ತಂಡದ ಪರವಾಗಿ 8. ಬೋನಸ್ ಕದಿಯುವ ಪ್ರಯತ್ನ ಉಡುಪಿ ತಂಡದ ಆಟಗಾರನಿಂದ. ಜರ್ಸಿ ನಂಬರ್ 9 ಆಟಗಾರ. 6 ಆಟಗಾರ ನಡುವೆ ಬೋನಸ್ ಆನ್ ಆಗಿದೆ. ಚುರುಕಿನ ಒಂದು ಪಾದಗಳ ಚಲನೆಯನ್ನ ಕಾಣಬಹುದಾಗಿತ್ತು, ಆದ್ರೆ ಎಂಟಿ ರೈಡ್ನೊಂದಿಗೆ ವಾಪಸ್ ಆದ್ರು. ರೈಡ್ನಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ತಂಡದ ಒಬ್ಬ ರಾಷ್ಟ್ರೀಯ ಕಬಡ್ಡಿ ಆಟಗಾರ, ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದ ಆಟಗಾರ. ಉತ್ತಮವಾದ ಹಿಡಿತವಾಗುವ ಸಂಭವ ಇದೆ. ಉತ್ತಮವಾದ ಕ್ಯಾಚ್. ಉಡುಪಿ ತಂಡಕ್ಕೆ 2 ಅಂಕಗಳ ಸೇರ್ಪಡೆ. ಇದರಿಂದಾಗಿ ಉಡುಪಿ ತಂಡದ ಅಂಕ 7ಕ್ಕೆ ಮುನ್ನಡೆ. 8-7 ವಿಜಯನಗರ ಕೇವಲ 1 ಅಂಕಗಳ ಮುನ್ನಡೆ. 2 ತಂಡಗಳಿಂದ ಸಮಬಲದ ಹೋರಾಟ. ಉತ್ತಮವಾದ ಕ್ಯಾಚ್ ವಿಜಯನಗರ ತಂಡದ ಪರವಾಗಿ. ಮತ್ತೆ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಉಡುಪಿ ತಂಡದ ಪರವಾಗಿ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಕಾದು ನೋಡುವ ಏನಾಗುತ್ತೆ ಅಂತ. ಸೂಪರ್ ಟ್ಯಾಕಲ್ನ ಸದುಪಯೋಗ ಪಡಿಸಿಕೊಂಡು ಅಂಕಪಟ್ಟಿಯನ್ನು ಸಮಬಲವಾಗಿ ಮಾಡಲಿಕ್ಕೆ ಒಂದು ಅವಕಾಶ ಉಡುಪಿ ತಂಡಕ್ಕೆ. ಸೂಪರ್ ಟ್ಯಾಕಲ್ ಆನ್ ಆಗಿದ್ದಂತ ಸಂದರ್ಭ ಒಂದು ಎಂಟಿ ರೈಡ್ನೊಂದಿಗೆ ವಾಪಸ್ ಆಗಿದ್ದಾರೆ ಉಡುಪಿ ತಂಡದ ಸೂರಿ. 9-7 ವಿಜಯನಗರ ತಂಡದ ಪರವಾಗಿ ಉಡುಪಿ ತಂಡದ ಅನುಭವಿ ಆಟಗಾರ ಒಂದು ಉತ್ತಮವಾದಂತಹ ಟಚ್ ಪಾಯಿಂಟ್ನೊಂದಿಗೆ ತಂಡಕ್ಕೆ 1 ಅಂಕವನ್ನು ಪಡೆಯಲು ಯಶಸ್ವಿಯಾದರು. 9-8 ಇನ್ ಫೇವರ್ ಆಫ್ ವಿಜಯನಗರ. ಇತಿಹಾಸ ಪ್ರಸಿದ್ಧ ಹಂಪಿಯ
ವಿಜಯನಗರದಿಂದ ಆಗಮಿಸಿರುವಂತಹ ಆಟಗಾರರು ಉತ್ತಮವಾದಂತಹ ಒಂದು ಪ್ರದರ್ಶನ ನೀಡ್ತಾ ಇದ್ದಾರೆ. 4 ಆಟಗಾರ ನಡುವೆ ಒಂದು ಎಂಟಿ ರಾಡ್ನೊಂದಿಗೆ ವಾಪಸ್ ಆಗ್ತಾ ಇದ್ದಾರೆ. ಒಂಬತ್ತು 8 ಅಂಕಗಳಲ್ಲಿ ಪಂದ್ಯ ಮುನ್ನಡೆತಾ ಇದೆ. ಕಾದ್ ನೋಡುವ. ಉತ್ತಮವಾದ ಕ್ಯಾಚ್. ಇದರಿಂದಾಗಿ ವಿಜಯನಗರ ತಂಡಕ್ಕೆ 1 ಅಂಕಗಳ ಸೇರ್ಪಡೆ. ಉಡುಪಿ ತಂಡದ ಪರವಾಗಿ ಟೈಮ್ ಔಟ್. ಉಡುಪಿ ತಂಡದ ಪರವಾಗಿ ಪ್ರಥಮ ಟೈಮ್ ಔಟ್. 10-8 ಪಂದ್ಯ ವಿಜಯನಗರ ತಂಡದ ಪರವಾಗಿ. ಥರ್ಡ್ ರೈಡ್ ವಿಜಯನಗರ ತಂಡಕ್ಕೆ. ಡೂ ಆರ್ ಡೈ, ಮಾಡು ಇಲ್ಲವೇ ಮಾಡಿ. 1 ಅಂಕವನ್ನು ಪಡಿ, ಇಲ್ಲದೆ ಹೋದರೆ ಅಂಕಣದಿಂದ ಹೊರ ನಡಿ. ಸುಪಟಿಕಲ್ ಆನ್ ಆಗಿರುವಂತ ಸಂದರ್ಭ. ಇಬ್ಬರಿಗೂ ಒಂದೊಳ್ಳೆ ಅವಕಾಶ ಇದೆ. ದಾಳಿಗಾರ ಈ ಬಾರಿ ಲೆಫ್ಟ್ ಕಾರ್ನರ್ ಭಾಗದಿಂದ ಒಂದು ಉತ್ತಮವಾದಂತಹ ಟ್ಯಾಕಲ್. ಸೂಪರ್ ಟ್ಯಾಕಲ್. ಇದರಿಂದಾಗಿ ಉಡುಪಿ ತಂಡಕ್ಕೆ 2 ಅಂಕಗಳು. ಸಮಬಲದ ಹೋರಾಟ. 10-10 ಪಂದ್ಯ ಮುನ್ನಡೆತಾ ಇದೆ. ಹತ್ತು 11 ಪಂದ್ಯ ಮುನ್ನಡೆತಾ ಇದೆ. ವಿಜಯನಗರ ತಂಡದ ಪರವಾಗಿ 11 ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಉಡುಪಿ ತಂಡದ ಪರವಾಗಿ ಸೂಪರ್ ಟ್ಯಾಕಲ್ ಆನ್ ಅಲ್ಲಿದೆ. ಹನ್ನೊಂದು 10 ಪಂದ್ಯ ಮುನ್ನಡೆತಾ ಇದೆ. ಬೋನಸ್ ಆನಲ್ಲಿದೆ. ಕಾದ್ ನೋಡುವ. ಉಡುಪಿ ತಂಡದ ಆಟಗಾರರು ಬೋನಸ್ನ ಕದೀತಾರ ಇಲ್ಲ ವಾಪಸ್ ಬರ್ತಾರ ಅಂತ. ಸಾಕಷ್ಟು ಪ್ರಯತ್ನ ಆಯಿತು. ಮಿಡ್ ಲೈನ್ ನ ಹತ್ತಿರದಲ್ಲಿ ಕಾದ್ ನೋಡ್ಬೇಕಾಗಿದೆ. ತೀರ್ಪುಗಾರಿಂದ ಯಾವ ತೀರ್ಮಾನ ಬರುತ್ತೆ ಅಂತ ಹೇಳಿ. ಇಲ್ಲಿ ಆಂಟಿ ಕ್ರಾಸ್ ಆಗಿರೋದ್ರಿಂದ ರೈಡರ್ ಸೇಫ್ ಎನ್ನುವಂತ ಒಂದು ತೀರ್ಮಾನ. ಉತ್ತಮವಾದಂತ ಒಂದು ನಿರ್ಣಯ. ನಾಲ್ಕು ಆಟಗಾರ ನಡುವೆ ವಿಜಯನಗರ ತಂಡದ ಜರ್ಸಿ ನಂಬರ್ 9 ಆಟಗಾರ. ಹನ್ನೊಂದು ಸಮಬಲ ಹೋರಾಟದಲ್ಲಿ ಪಂದ್ಯ. ರೈಡರ್ ಇಸ್ ಸೆಲ್ಫ್ ಔಟ್. ರೈಡರ್ ಯಾವುದೇ ಅಂಕ ಪಡೆಯದೆ ಲಾಬಿಯನ್ನು ಪ್ರವೇಶ ಮಾಡಿರೋದ್ರಿಂದ ಸೆಲ್ಫ್ ಔಟ್ ಆಗಿದ್ದಾರೆ. ಕೊನೆಯ 5 ನಿಮಿಷಗಳು. ಮಂಡ್ಯ ಹಾಗೂ ಬೀದರ್ 2ನೇ ಕರೆ. ಕೊನೆಯ 5 ನಿಮಿಷಗಳೊಂದಿಗೆ ಪಂದ್ಯಾಟ ಮುನ್ನಡೆತಾ ಇದೆ. ಅಂಕಣ 2ರಲ್ಲಿ ಬಹಳ ಅದ್ಭುತವಾದಂತಹ ಒಂದು ಮಾರ್ಕಿಂಗ್ ವ್ಯವಸ್ಥೆಯೊಂದಿಗೆ ನಮ್ಮ ಬಾವ ಅವರು ಸಹ ಸಹಕರಿಸ್ತಾ ಇದ್ರೆ ಅವರಿಗೂ ಸಹ ಧನ್ಯವಾದ. ಟೈಮ್ ಔಟ್ ವಿಜಯನಗರ ತಂಡದ ಪರವಾಗಿ. ಬಾವರೇ ಒಂದು ಸ್ವಲ್ಪ ಬೋನಸ್ ಲೈನ್ ಮಾರ್ಕ್ ಮಾಡಿದ್ರೆ ಉತ್ತಮ ಆಗಿತ್ತು. ಆ ಕಡೆ ಮಾಡ್ಬನ್ನಿ. ಆ ಕಡೆ ಗ್ರೌಂಡ್. ಕಣ 2ರಲ್ಲಿ ಮಂಡ್ಯ ವಿರುದ್ಧ ಬೀದರ್. ಅಂಕಗಳು ಸರಿಯಾಗಿದೆ. 12-11 ಉಡುಪಿ ತಂಡದ ಪರವಾಗಿ 1 ಅಂಕಗಳ ಮುನ್ನಡೆ. ವಿಜಯನಗರ ತಂಡದ ಲೆಫ್ಟ್ ರೈಡರ್
ಎಸ್, ಈ ಬಾರಿ ಲೆಫ್ಟ್ ಕಾರ್ನರ್ ಭಾಗದಿಂದ ಉತ್ತಮವಾದಂತಹ ಒಂದು ಬ್ಲಾಕ್. 13-11 2 ಅಂಕದ ಮುನ್ನಡೆಯಲ್ಲಿ ಉಡುಪಿ ತಂಡ. ಬಾವವ್ರೆ, ಒಂದ್ ಸ್ವಲ್ಪ ನೀರಿದ್ರೆ ಅಂಕಣಕ್ಕೆ ಸಿಂಪಡಿಸ್ಬೇಕಂತ ಕೇಳ್ಕೊಳ್ತಾ ಇದ್ವಿ. ಬಾವವ್ರು, ಒಂದ್ ಸ್ವಲ್ಪ ನೀರಿದ್ರೆ ಅಂಕಣಕ್ಕೆ ಸಿಂಪಡಿಸಿ. ಸಬ್ಸ್ಟಿಟ್ಯೂಟ್ ಉಡುಪಿ ತಂಡದ ಪರವಾಗಿ ಉಡುಪಿ ತಂಡದ ಪರವಾಗಿ 13-11 ಪಂದ್ಯ ಮುನ್ನಡೀತಾ ಇದೆ. ಅಂಕಣ 2ರಲ್ಲಿ ಕೊನೆಯ 4 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 13-11 ಫೈನಲ್ ಕಾಲ್ ಮಂಡ್ಯ ಹಾಗೂ ಬೀದರ್ ಎರಡೂ ತಂಡಗಳಿಗೆ ಇದು ಅಂತಿಮ ಕರೆ. ಗ್ರೌಂಡ್ ಬನ್ನಿ, ಎರಡು ತಂಡಗಳ ನಾಯಕರೇ ತಮ್ಮ ತಂಡಗಳನ್ನು ಕಣಕ್ಕೆ ಕರೆತನ್ನಿ. ಯಾವುದೇ ಅಂಕಗಳಿಲ್ಲದೆ ಉಡುಪಿ ಆಟಗಾರರು ತಮ್ಮ ಅಂಕಣಕ್ಕೆ ವಾಪಸ್ಸಾಗಿದ್ದಾರೆ. ಬಾವು ಅವರು ಒಂದ್ ಸ್ವಲ್ಪ ಬೋನಸ್ ಲೈನ್ ಮಾರ್ಕ್ ಮಾಡಿ. ನಿರಂತರವಾಗಿ ನಮ್ಮ ಮಣ್ಣಿನ ಕಬಡ್ಡಿ ಅಂಕಣಕ್ಕೆ ಶ್ರಮಿಸ್ತಾ ಇರುವಂತ ಕುಶಾಲನಗರದ ಬಾವ ಅಂತಾನೆ ಖ್ಯಾತಿಯನ್ನ ಪಡೆದಿರುವಂತ ಹೇ ಪ್ರಭು, ಬಾವ ಲೈನ್ ಹೊಡಿಬೇಕಂದ್ರೆ ವಾಲಂಟಿಯರ್ಸ್ ಹಗ್ಗ ಹಿಡಿಬೇಕು. 13-11 ಪಂದ್ಯ ಮುನ್ನಡೀತಾ ಇದೆ. ಉಡುಪಿ ತಂಡದ ಪರವಾಗಿ 13. ಆದಮವ್ರೆ, ಇಲ್ಲಿ ಯಾವ ಟೀಮ್ ನಿಮ್ದು? ಉಡುಪಿ. ಅವಾಗಲ್ಲಿ ತುಮಕೂರು. ಹಾ, ಕರೆಕ್ಟ್. ಬಾವ ಹೇಳ್ತಿರೋದು ಸರಿಯಾಗಿದೆ. ಇವಾಗ ಹಗ್ಗ ಹುಡ್ಕೋಕ್ ಹೋದ್ರೆ ಕಷ್ಟ ಆಯ್ತದೆ. ಮಳೆ ಬಂದ್ರು ಸಹ ನಮ್ಮ ಜಿಲ್ಲಾ ಒಕ್ಕಲಿಗ ಗೌಡ ಯುವ ವೇದಿಕೆ ಅಧ್ಯಕ್ಷರಾಗಿರುವಂತಹ ಕೃಷ್ಣಪ್ಪ ಅವರು ಬಹಳ ಉತ್ತಮ ರೀತಿಯಲ್ಲಿ ಒಂದು ಟೀಮ್ ಅನ್ನ ಇಲ್ಲಿ ಸಂಘಟಿಸಿ ಮತ್ತೆ ಪಂದ್ಯವನ್ನು ಆರಂಭಿಸಿದ್ದಾರೆ. ಸಾಕಷ್ಟು ಗೊಂದಲಗಳಿತ್ತು. ಇಂಡೋರ್ ಮಾಡುವ ಒಂದು ವ್ಯವಸ್ಥೆಗೂ ಸಹ ಸಜ್ಜಾಗ್ತಾ ಇದ್ರು. ಆ ನಂತರದಲ್ಲಿ ಎಲ್ಲರ ಒಂದು ಪರಿಶ್ರಮ, ನಮ್ಮ ಕುಶಾಲನಗರ ತಾಲೂಕಾ ಒಕ್ಕಲಿಗರ ಯುವ ವೇದಿಕೆ ಒಂದು ಪರಿಶ್ರಮ, ಹಾಗೆ ಪ್ರಯತ್ನ ಜಿಲ್ಲಾ ಒಕ್ಕಲಿಗ ಗೌಡ ಯುವ ವೇದಿಕೆಯ ಪರಿಶ್ರಮದಲ್ಲಿ ನೋಡುವ ಬೋನಸ್ ಇದೆಯಾ ಏನು ಅಂತ. ಯಾವುದೇ ಅಂಕಗಳಿಲ್ಲದೆ ತಮ್ಮ ಅಂಕಣಕ್ಕೆ ಥರ್ಡ್ ರೈಡ್ ಉಡುಪಿ ತಂಡಕ್ಕೆ ಡೂ ಆರ್ ಡೈ ಸೂರಿ. ಉಡುಪಿ ತಂಡದ ಒಬ್ಬ ಅನುಭವಿ ಆಟಗಾರ. ಡುವಾರ್ ಡೈ ರೈಡ್ನಲ್ಲಿ ಯಶಸ್ವಿಯಾಗಿ ಅಂಕವನ್ನು ಪಡೆದು ವಾಪಸ್ಸಾಗಿದ್ದಾರೆ ಉಡುಪಿ ತಂಡದ ಆಟಗಾರ. 14-11 ಉಡುಪಿ ತಂಡದ ಪರವಾಗಿ 14. ಕಣ 1ರಲ್ಲಿ ಮುಂದಿನ ಪಂದ್ಯ, ಕಣ 1ರಲ್ಲಿ ಅಂತಿಮ ಕರೆ. ಬೀದರ್ 1 ಅಂಕ ವಿಜಯನಗರದ ತಂಡದ ಪರವಾಗಿ. ಬನ್ನಿ ಜಲ್ಲಿ, ಎರಡು ತಂಡದ ನಾಯಕರೇ. ಸೆಂಟ್ರಲ್ ಲೈನ್ ಸನಿಹ ರೈಟ್ ಕ್ಯಾಚ್ ಮಾಡ್ಲಿಕ್ಕೆ ಹೋಗಿ ವಿಫಲರಾಗಿದ್ದಾರೆ. ಮಂಡ್ಯ ಹಾಗೂ ಬೀದರ್ 14